ನಮಸ್ಕಾರ ಎಲ್ಲರಿಗೂ. ಇವತ್ತು ರವಿವಾರ 26ನೇ ತಾರೀಕು ಮುಂಜಾನೆ ಜಲ್ದಿನ ಎದ್ದು ನಾವಿಬ್ರು ಗಂಡ ಹೆಂಡತಿ ಎಲ್ಲಿ ಹೊಂಟೀವಿ ಅಂತಂದ್ರೆ ಮ್ಯಾರಥಾನ್ದೊಳಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೊಂಟೀವಿ. ಅದು 10 ಕಿಲೋಮೀಟರ್ಸು. ನಮ್ಮ ಮನೆಯವ್ರು ಪಾರ್ಟಿಸಿಪೇಟ್ ಮಾಡಿದ್ದು 10K ಒಳಗೆ, ಆದ್ರೆ ನಾನು ಮಾಡಿದ್ದು 4.2K ಒಳಗೆ. TCS ಕಂಪ್ನಿ ಇದ್ರ ಜೊತೆ ಬೇರೆ ಬೇರೆ ಕಂಪ್ನಿಗಳೆಲ್ಲ ಸ್ಪಾನ್ಸರ್ ಮಾಡಿ ಅರೇಂಜ್ ಮಾಡಿದಂಥ ಈ ಮ್ಯಾರಥಾನ್ದೊಳಗೆ ಸಾಕಷ್ಟು ಜನ ಅಂದರೆ ಸಾವಿರಾರು ಗಟ್ಟಲೆ ಜನ ಪಾರ್ಟಿಸಿಪೇಟ್ ಮಾಡಿದರು. 10K ಒಳಗೆ ಪಾರ್ಟಿಸಿಪೇಟ್ ಮಾಡಿದವರಿಗೆ ಮುಂಜಾನೆ 5:30ಗೆನ ಗೇಟ್ ನಂಬರ್ 4 ಹತ್ರ ಇರು ಅಂತ ಹೇಳಿದರು. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಇರಬೇಕು ಅಂಥೇಳಿ ಇನ್ಸ್ಟ್ರಕ್ಷನ್ಸ್ ಇತ್ತು. ಆದರೆ ನಂದು 6:30 7 ಗಂಟೆಗೆ ಸ್ಟಾರ್ಟಿಂಗ್ ಪಾಯಿಂಟ್ ಒಳಗೆ ಇರಬೇಕು ಅಂಥೇಳಿ ಹೇಳಿದರು. ಸೊ 1 ಅವರ್ ಅಲ್ಲೇ ಕೂತ್ಕೊಂಡು ವೇಟ್ ಮಾಡಿದ್ರು ಪರವಾಗಿಲ್ಲ, ಇನ್ನೂ ನಮ್ಮಷ್ಟು ಬೇರೆ ಬೇರೆ ಮಂದಿ ರಗಡ್ ಮಂದಿ ಬಂದಿರ್ತಾರೆ, ಅವ್ರು ನೋಡ್ದಂಗೂ ಆಗ್ತದೆ ಅಂಥೇಳಿ ನಾನು ಜಲ್ದಿನ ಹೋಗಿದ್ದೆ. ಇನ್ನು ಮೇನಾಗಿ ನಾವಿಬ್ಬರು ಹೊರಟ್ವಿ ಅಂದ್ರೆ ಮಗಳನ್ನ ಯಾರು ನೋಡ್ಕೋಬೇಕನ್ನೋ ಒಂದು ಕ್ವಶನು. ಹಾಗಾಗಿ ಇಬ್ಬರು ಅಜ್ಜಂದ್ರೂ ನೋಡ್ಕೋತೀವಂದ್ರು. ಹಾಗಾಗಿ ಮಗಳನ್ನ ನಿಶ್ಚಿಂತೆಯಿಂದ ಮನೆಯೊಳಗೆ ಬಿಟ್ಟು ನಾವು ಹೋಗಿದ್ವಿ. ಫಸ್ಟ್ 10K ಅವ್ರದ್ದು ಶುರು ಮಾಡಿದರು. ಅವ್ರದ್ದಾಗಿ ಒಂದು 2.5-3 ತಾಸದ ಮೇಲೆ ನಮ್ಮದು ಶುರು ಮಾಡಿದರು. ಆಮೇಲೆ ನಮ್ಮದು ಎಂಟ್ರಿ ಆದಮೇಲೆ ಒಳಗೆಲ್ಲ ಹೋದ್ಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ವಾರ್ಮಪ್ ಎಕ್ಸಸೈಸು ಅದನ್ನೆಲ್ಲ ಮಾಡಿಸಿದ್ರು. ನಾನು ಮಗಳು ಹುಟ್ಟೋಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ಹೋಗ್ತಿದ್ವಿ, ಪ್ರಾಕ್ಟೀಸ್ ಮಾಡ್ತಿದ್ವಿ ಇಬ್ಬರು ಗಂಡ ಹೆಂಡತಿ. ಹಾಗಾಗಿ ಒಂಥರ ಧೈರ್ಯ ಇರ್ತಿತ್ತು ಈ ಥರ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಆದರೆ ಈಗ ಸ್ವಲ್ಪ ಮಗಳು ಹುಟ್ಟಿದ ಮೇಲೆ ಪಾರ್ಟಿಸಿಪೇಷನ್ ಮಾಡೋದು ಕಮ್ಮಿ ಆಗ್ಯದ, ಯಾಕಂದ್ರೆ ಪ್ರಾಕ್ಟೀಸು ಕಮ್ಮಿ ಆಗ್ಯದ. ಹಾಗಾಗಿ ಇದ್ರೊಳಗೂ ಹೋಗೋದೋ ಬೇಡ ಅಂಥೇಳಿ ಒಂಥರ ಡೈಲಮದೊಳಗಿದ್ದೆ. ಆಮೇಲೆ ನಮ್ಮ ಮನೆಯವರು ಅಂದರು, ಇಲ್ಲ ಮೊದಲೆಲ್ಲ ಪಾರ್ಟಿಸಿಪೇಷನ್ ಮಾಡಿ ಹೆಂಗೂ ಪ್ರಾಕ್ಟೀಸ್ ಇಲ್ಲ ಅಷ್ಟೇ, ಆದರೆ ಗೊತ್ತಿರ್ತದೆ ನಿಂಗೆ ಹೆಂಗೆ ಹೋಗಬೇಕು ಏನು ಮಾಡಬೇಕು ಅಂಥೇಳಿ, ಆರಾಮಾಗಿ ಹೋಗು ಅಂಥೇಳಿ, ಏನೂ ಟೆನ್ಷನ್ ತೊಗೋಬೇಡ ಅಂಥೇಳಿ ಹೇಳಿದರು. ಅದೇ ಥರನೇ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಹೋಗಿದ್ದೆ. ಆದರೆ ಅಲ್ಲಿ ಹೋದ್ಮೇಲೆ ನನಗೆ ಆಶ್ಚರ್ಯ ಅನ್ನಿಸ್ತು. ಯಾಕಂದ್ರೆ ಸೀನಿಯರ್ ಸಿಟಿಜನ್ಸು ಎಷ್ಟೋ ಮಂದಿ ಪಾರ್ಟಿಸಿಪೇಷನ್ ಮಾಡಿದರು. ಅದರೊಳಗೂ 70+ 80+ ಇರೋರೆಲ್ಲ ಪಾರ್ಟಿಸಿಪೇಷನ್ ಮಾಡಿದರು. ಅವ್ರನ್ನೆಲ್ಲ ನೋಡಿ ನಂಗೆ ಅನಿಸಿದ್ದು, ನನ್ನ ಡಬಲ್ ವಯಸ್ಸಿನವ್ರು ಪಾರ್ಟಿಸಿಪೇಷನ್ ಮಾಡ್ಯಾರ, ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಅದ. ನಾವು ಬರೀ ಇಷ್ಟೇ ಒಂದು ಬ್ರೇಕ್ ತೊಗೊಂಡಿದ್ದಕ್ಕೆ ಹೆಂಗೆ ಮಾಡ್ತೀವಲ್ಲ ಲೈಫ್ ಒಳಗೆ, ಅವ್ರನ್ನ ನೋಡಿ ಎಷ್ಟೊಂದು ಕಲಿಬೇಕಲ್ಲ ಅಂಥೇಳಿ ನನಗೆ ಅನ್ನಿಸ್ತು. ಅದರೊಳಗೂ ನಾನು ಕ್ಯೂರಿಯಾಸಿಟಿಯಿಂದ ಒಬ್ಬರನ್ನ ಮಾತಾಡಿಸಿದೆ. ಅಲ್ಲ ನೀವು ಬಂದಿರಿ, ಅಂದರೆ ಏನು ಮೋಟಿವೇಶನ್ ನಿಮ್ಗೆ ಇಲ್ಲಿ ಬರಲಿಕ್ಕೆ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ದು, ನಾವು ಹೋಗ್ತೀವಿ, ನಾವು ಮಾಡ್ತೀವಿ ಅಂತೇಳಿ ನಮ್ಮಷ್ಟಕ್ಕೆ ನಾವು ಅಂದ್ಕೊಂಡ್ರೆ ಸಾಕು, ಗುರಿ ತಾನೇ ಮುಟ್ತದೆ. ಸ್ಟಾರ್ಟಿಂಗ್ ನಾವು ಹೋಗ್ತೀವಿ ಅನ್ನೋದೊಂದು ನಾವು ನಿರ್ಧಾರ ಮಾಡಬೇಕು ಅಂತ ಹೇಳಿದರು. ಅದನ್ನು ಕೇಳಿ ನಿಜವಾಗ್ಲೂ ನನಗಂತೂ ಲೈಫ್ ಒಳಗೂ ಇದನ್ನೆಲ್ಲ ಎಷ್ಟು ನಾವು ಅಡಾಪ್ಟ್ ಮಾಡ್ಕೋಬೇಕಲ್ಲ ಅಂಥೇಳಿ ಅನ್ನಿಸ್ತು. ಇದರ ಜೊತೆಗೆ ಫಿಸಿಕಲಿ ಚಾಲೆಂಜ್ಡ್ ಇರೋ ಎಷ್ಟೊಂದು ಜನನೂ ಪಾರ್ಟಿಸಿಪೇಷನ್ ಮಾಡಿದರು. ನಿಜವಾಗ್ಲೂ ಅವರೆಲ್ಲ ನಮಗೊಂಥರ ರೋಲ್ ಮಾಡೆಲ್ ಇದ್ದಂಗೆ. ಅವ್ರದ್ದು ಏನೇ ಡಿಸೆಬಿಲಿಟಿ ಇದ್ರೂ ಅವ್ರು ಬಿಟ್ಕೊಡಂಗಿಲ್ಲ, ಅದನ್ನು ಮೆಟ್ಟಿ ತಾವು ಮುಂದೆ ಸಾಧಿಸಬೇಕು ಅಂತ ಹೋಗ್ತಾರಲ್ಲ, ನಿಜಕ್ಕೂ ಅವ್ರು ಗ್ರೇಟು. ಅವ್ರನ್ನೆಲ್ಲ ನೋಡಿ ನನ್ನ ಮನಸ್ಸಿಗೂ ಏನೋ ಒಂಥರ ನಿರಾಳ ಅನ್ನಿಸ್ತು. ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸು ಬಂತು ನನಗೆ. ನಮ್ಮದು 4.2Kಗೆ ಇನಾಗ್ರೇಷನ್ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು, ಆಮೇಲೆ ತೇಜಸ್ವಿ ಸೂರ್ಯ, ಆಮೇಲೆ ಪ್ರಕಾಶ್ ಪಡ್ಕೋಣೆ, ಇನ್ನೂ ಬೇರೆ ಬೇರೆ ಗೆಸ್ಟ್ ಎಲ್ಲ ಬಂದಿದ್ದರು. ಆಮೇಲೆ ಅರೇಂಜ್ಮೆಂಟ್ ಅಂತೂ ಭಾಳ ಚಲೋ ಮಾಡಿದರು. ಓಡಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಹತ್ತಿರದಲ್ಲೇ ನಮಗೆ ಜ್ಯೂಸು, ನೀರಿನ ಬಾಟಲ್ಸು, ಆಮೇಲೆ ಏನಾದರೂ ಎಮರ್ಜೆನ್ಸಿ ಮೆಡಿಕಲ್ ಇಶ್ಯೂಸ್ ಆದ್ರೆ ಅವರಿಗೆಲ್ಲ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಂಥೇಳಿ ಆ್ಯಂಬ್ಯುಲೆನ್ಸು, ಹಾಗಾಗಿ ಪ್ರತಿಯೊಂದನ್ನು ನೀಟಾಗಿ ಅರೇಂಜ್ಮೆಂಟ್ ಮಾಡಿದರು. ಎಂಜಾಯ್ ಮಾಡಿಕೊಂಡು ಹೆಂಗೋ ಅಂದ್ಕೊಂಡು ಫೈನಲಿ ರೀಚ್ ಆದ್ವಿ. ಆಮೇಲೆ ನನಗೆ ಅನ್ನಿಸ್ತು, ನನಗಿಂತ ಇನ್ನೂ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಇದ್ರಲ್ಲ, ಅವ್ರನ್ನೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಜನನಾದ್ರೂ ನಾನು ಕ್ರಾಸ್ ಮಾಡಿ ಅಟ್ಲೀಸ್ಟ್ ನಂದು ಡೆಸ್ಟಿನೇಷನ್ ಮುಟ್ಟಿದ್ನಲ್ಲ ಅಂಥೇಳಿ ನನ್ನಷ್ಟಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತು. ಎಂಡ್ ಪಾಯಿಂಟ್ ರೀಚ್ ಆದಮೇಲೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮೆಡಲ್ ಇತ್ತು. ಮೆಡಲ್ ತೊಗೊಂಡು ಖುಷಿಯಾಗಿ ಬಂದ್ವಿ. ಸಮೀರ್ ಅವ್ರು ವರ್ಕ್ ಮಾಡೋ ಕಂಪ್ನಿಯಿಂದ ಯಾರ್ಯಾರು ಪಾರ್ಟಿಸಿಪೇಷನ್ ಮಾಡಿದ್ರು ಅವರಿಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಇತ್ತು. ಭಾರಿ ವೆರೈಟಿ ಬ್ರೇಕ್ಫಾಸ್ಟ್ ಮಾಡಿಸಿದ್ರು. ವೆಜ್ ಮತ್ತು ನಾನ್ ವೆಜ್ ಎರಡೂ ಇತ್ತು. ಆದರೆ ಜಾಸ್ತಿ ಜನ ಇಷ್ಟಪಟ್ಟಿದ್ದೇನೆಂದ್ರೆ ಜ್ಯೂಸು. ಯಾಕಂದರೆ ಬಿಸಿಲೊಳಗೆ ಓಡಿ ಬಂದಿದ್ದಕ್ಕೂ ಆ ಜ್ಯೂಸ್ಗಳು, ತಂಪು ಜ್ಯೂಸ್ ಎಲ್ಲ ಕುಡಿಲಿಕ್ಕಂತೂ ಇನ್ನೂ ಇಂಟ್ರೆಸ್ಟು. ಹಾಗಾಗಿ ಹೆಚ್ಚಾನೆಚ್ಚು ಲೈಕ್ ಆಗಿತ್ತು ಜ್ಯೂಸ್.
ಹೆವಿ ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಏನೋ ಒಂಥರ ನಿರಾಳ ಅನ್ನಿಸ್ತು, ಹೊಟ್ಟೆನೂ ತಂಪಾಯ್ತು ಜ್ಯೂಸ್ ಕುಡ್ದು. ಆಮೇಲೆ ಈ ಥರ ಒಂದು ಇವೆಂಟ್ ಒಳಗೆ ನಾವು ಪಾರ್ಟಿಸಿಪೇಷನ್ ಮಾಡೋದ್ರಿಂದ ನಮ್ಮ ಜೀವನದೊಳಗೂ ಏನೋ ಒಂಥರ ಚೇಂಜಸ್ ಅನಿಸ್ತದ. ಆಮೇಲೆ ಬೇರೆ ಬೇರೆ ಜನ ಬಂದಿರ್ತಾರೆ, ಅವ್ರನ್ನೆಲ್ಲ ನೋಡಿ ನಾವು ಎಷ್ಟೊಂದು ಕಲಿಯೋದು ಇರ್ತದೆ. ಆಮೇಲೆ ಮೇನ್ ಆಗಿ ಇದು ಅವ್ರ ಓನ್ ಇಂಟ್ರೆಸ್ಟು. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಇಷ್ಟಪಡ್ತೀವಿ. ಹಾಗಾಗಿ ಈ ಥರ ಒಂದು ಅಪಾರ್ಚುನಿಟಿ ಸಿಕ್ಕಾಗ ಇಬ್ಬರು ಪಾರ್ಟಿಸಿಪೇಷನ್ ಮಾಡ್ತೀವಿ. ನೀವು ಯಾರಾದರೂ ಈ ಮ್ಯಾರಥಾನ್‌ದೊಳಗೆ ಪಾರ್ಟಿಸಿಪೇಷನ್ ಮಾಡಿದವ್ರಿದ್ರೆ ಕಮೆಂಟ್ ಮಾಡಿರಿ, ನಮಗೂ ಗೊತ್ತಾಗ್ತದೆ. ಮತ್ತು ನಿಮ್ಮ ಎಕ್ಸ್‌ಪೀರಿಯನ್ಸ್ ಏನಿತ್ತು ಅನ್ನೋದನ್ನು ಶೇರ್ ಮಾಡಿರಿ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು.